ಹಲೋ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು S-Log3 ಫುಟೇಜ್ನ Rec.709ಗೆ ಹೇಗೆ ಕನ್ವರ್ಟ್ ಮಾಡೋದಂತ ತಿಳ್ಕೊಳ್ಳೋಣ. ಈ ಫುಟೇಜ್ ಬಂದು ಸೋನಿ A7S3ನಲ್ಲಿ ಎಕ್ಸ್ಪೋಸ್ ಆಗಿದೆ. ನೋಡಿ, ಫಸ್ಟು ನಾವು S-Log3ಇಂದ ಕನ್ವರ್ಷನ್ ಮಾಡಬೇಕು 709 ಫಾರ್ಮ್ಯಾಟ್ಗೆ. ಅಂದರೆ ಫಸ್ಟು ಕಲರ್ ಮ್ಯಾನೇಜ್ಮೆಂಟ್ನ ಚೆಕ್ ಮಾಡ್ಕೊಬೇಕು. ನೋಡಿ, ಕಲರ್ ಮ್ಯಾನೇಜ್ಮೆಂಟ್ ಬಂದು ನೋಡಿ, ಇಲ್ಲಿ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಸೆಟ್ಟಿಂಗ್ ಕೇರ್ ಸಿಂಬಲ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವಿಂಡೋ ಪಾಪಪ್ ಆಗುತ್ತೆ. ಇಲ್ಲಿ ಒಂದು ಕಲರ್ ಮ್ಯಾನೇಜ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಸೈನ್ಸ್ ಬಂದು ಡೆವೆನ್ಸಿ YRGB ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮ್ ಲೈನ್ ಕಲರ್ ಸ್ಪೇಸ್ ಬಂದು ನಾನು Rec 709 ಸೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಿಂಡೋಸ್ ಯೂಸರ್ಸ್ ಆದರೆ Rec 709ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಔಟ್ಪುಟ್ ಕಲರ್ ಸ್ಪೇಸ್ ಬಂದು ನಾನು ಸೇಮ್ ಆಸ್ ಟೈಮ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಔಟ್ಪುಟ್ ಕಲರ್ ಸ್ಪೇಸ್ನ Rec 709 ಗಾಮಾ 2.4ನ ಸೆಲೆಕ್ಟ್ ಮಾಡ್ಕೋಬೋದು. 2.2 ಆರ್ 2.4 ಎರಡು ಸೆಲೆಕ್ಟ್ ಮಾಡ್ಕೋಬೋದು. ವಿಂಡೋಸ್ ಯೂಸರ್ಸ್ ಆದರೆ Rec 709 ಗಾಮಾ 2.2ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದು ನಂದು ಕಲರ್ ಸ್ಪೇಸ್ದು ಸೆಟ್ಟಿಂಗ್ಸು. ನೆಕ್ಸ್ಟು ಜನರಲ್ ಆಪ್ಷನ್ ಬನ್ನಿ. ಜನರಲ್ ಆಪ್ಷನ್ ಬಂದು ಯೂಸ್ ಲೆಗಸಿ ಲಾಗ್ ಗ್ರೇಡಿಂಗ್ ರೇಂಜಸ್ ಆ್ಯಂಡ್ ಕರ್ವ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಯೂಸ್ ಎಸ್ಕರ್ ಫಾರ್ ಕಾಂಟ್ರಾಸ್ಟು ಬೇಡ, ಅದನ್ನು ಅನ್ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆಗಿದರೆ ಇದು ಬಂದು ನನ್ನ ಕಲರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗು. ಎಗೈನ್ ಡೈಮೆನ್ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರೆನ್ಸಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಜನರಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಮ್ಯಾಕ್ ಸಿಸ್ಟಮ್ ಆಗಿದ್ದರೆ ಯೂಸ್ ಮ್ಯಾಕ್ ಡಿಸ್ಪ್ಲೇ ಕಲರ್ ಪ್ರೊಫೈಲ್ ಫಾರ್ ವ್ಯೂವರ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಇದು ಆಟೋಮೆಟಿಕ್ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿರುತ್ತೆ. ವಿಂಡೋಸ್ ಆದರೆ ಈ ಆಪ್ಷನ್ ಇರಲ್ಲ, ತಲೆ ಕೆಡಿಸ್ಕೊಂಬೇಡಿ. ಇದೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಾದಮೇಲೆ ಇನ್ ಕೇಸ್ ನೀವು ಎಡಿಟಿಂಗ್ ಪೇಜಲ್ಲಿದ್ದರೆ ಕಲರ್ ಪೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಪೇಜ್ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಒಂದು ನೋಡ್ನ ಪ್ಲೇಸ್ ಮಾಡಿ. ಇದಕ್ಕೆ ನೋಡ್ ಲೆವೆಲ್ ಬಂದು ಫಸ್ಟ್ ನೋಡ್ ಡಿ ನಾಯ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಇನ್ನೆರಡು ನೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ನೋಡ್ ಲೆವೆಲ್ ಬಂದು CST ಇನ್ ಕಲರ್ ಸ್ಪೇಸ್ ಟ್ರಾನ್ಸ್ಫರ್ ಇನ್ಪುಟ್ ಅಂತ. ಸೊ ಈ ಲಾಸ್ಟ್ ನೋಡ್ ಬಂದ್ಬಿಟ್ಟು ನೋಡ್ ಲೆವೆಲ್ ಮಾಡ್ಕೊಳ್ಳಿ CST ಔಟ್. ಇದನ್ನೇನಂತೀವಿ ಕಲರ್ ಸ್ಪೇಸ್ ಟ್ರಾನ್ಸ್ಫರ್ ಔಟ್ಪುಟ್ ಅಂತ ಕರಿತೀವಿ. ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಒಂದು ಸೀರಿಯಲ್ ನೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಇದನ್ನು ಮಾಡ್ಕೊಬೇಕಂತ. ಇದು ಸಿನಿಯನ್ ಫಿಲಿಮ್ ಲುಕ್ಗೆ ಚೇಂಜ್ ಮಾಡ್ಕೊಬೇಕು. ಇದಾದ ನಂತರ ಮತ್ತೆ 3 ನೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪವರ್ ಗ್ರೇಡ್ನ ನೀವು ಸೇವ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸಲ್ಲಿ ಕೂಡ ಇದೇ ಗ್ರೇಡ್ನ ನೀವು ಯೂಸ್ ಮಾಡ್ಬೋದು. ಇದನ್ನು ಕಾಂಪೌಂಡ್ ನೋಡಾಗಿ ಕನ್ವರ್ಟ್ ಮಾಡ್ತೀನಿ. ಇದನ್ನ ರೀನೇಮ್ ಬಂದು 2383 ಅಂತ ಕೊಡ್ತೀನಿ. ಇದು ನೋಡಿ, ಒಂದು ಬೇಸಿಕ್ ನೋಡ್ ಸ್ಟ್ರಕ್ಚರು. ನೀವು ಯಾವುದೇ ಒಂದು S-Log3 ಫುಟೇಜ್ನ Rec.709 ಫಾರ್ಮ್ಯಾಟ್ಗೆ ಚೇಂಜ್ ಮಾಡಬೇಕಂದ್ರೆ ಇಷ್ಟು ನೋಡ್ ಬೇಕೇ ಬೇಕು. ನೋಡಿ, ಮೊದಲಿಗೆ ನಾನು CST ಇನ್ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ಗೆ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫರ್ ಅಂತ ಸರ್ಚ್ ಮಾಡಿ. ನೋಡಿ, ಕಲರ್ ಸ್ಪೇಸ್ ಟ್ರಾನ್ಸ್ಫರ್ ಬರುತ್ತೆ, ಒಂದು ಎಫೆಕ್ಟ್ ಬರುತ್ತೆ. ಇದನ್ನು CST ಇನ್ಗೆ ಡ್ರ್ಯಾಗ್ ಮಾಡಿ. CST ಇನ್ಗೆ ಡ್ರ್ಯಾಗ್ ಮಾಡಿದ ತಕ್ಷಣ ನಿಮಗೆ ಒಂದಷ್ಟು ಆಪ್ಷನ್ಸು ಇಲ್ಲಿ ಪಾಪಪ್ ಆಗುತ್ತೆ. ಸೊ ಇನ್ಪುಟ್ ಕಲರ್ ಸ್ಪೇಸ್ ಬಂದು ನೀವು ಯಾವ ಫಾರ್ಮ್ಯಾಟಲ್ಲಿ ಶೂಟ್ ಮಾಡಿರ್ತೀರ ಆ ಫಾರ್ಮ್ಯಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವರು ಕೆನಾನಲ್ಲಿ ಶೂಟ್ ಮಾಡಿರ್ತೀರ, ಕೆಲವರು ನಿಕಾನಲ್ಲಿ ಮಾಡಿರ್ತೀರ, ಇನ್ನು ಕೆಲವರು ಬಂದು ಸೋನಿಲಿ ಮಾಡಿರ್ತೀರ. ಕಾಮನಾಗಿ ಇವಾಗ ನಮ್ಮೆಲ್ಲ ಫೋಟೋಗ್ರಾಫರ್ಸು ಅಥವಾ ವಿಡಿಯೋಗ್ರಾಫರ್ಸು ವೆಡ್ಡಿಂಗಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡೋದು ಸೋನಿ ಕ್ಯಾಮ್ರಾ. ಸೊ ನಾನು ಸೋನಿದು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. S-Gamma3.Cine ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಸ್ಪೇಸ್ ಬಂದು ಇನ್ಪುಟ್ ಗಾಮಾ ಬಂದು S-Log3 ಸೆಲೆಕ್ಟ್ ಮಾಡ್ಕೊಳ್ಳಿ. S-Log3 ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಆಲ್ರೆಡಿ ನಿಮಗೆ ಫುಟೇಜ್ ಒಂದು ಕಲರ್ ಚೇಂಜ್ ಆಗಿದೆ. ನಿಮಗೆ ಆಲ್ರೆಡಿ ಫುಟೇಜ್ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ಏನಾಗಿದೆ ಅಂತ. ನಾವು ಕಲರ್ ಗ್ರೇಡಿಂಗ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಔಟ್ಪುಟ್ ಕಲರ್ ಸ್ಪೇಸ್ ಬಂದು ಎಷ್ಟೊಂದು ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಒಂದೇ ನೋಡಲ್ಲಿ REC 790ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದನ್ನು ಮಾಡಬೇಡಿ. ಅದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಕಂಟ್ರೋಲ್ ಸಿಗಲ್ಲ. ನಿಮಗೆ ಕಲರ್ನ ಚೇಂಜ್ ಮಾಡೋಕ್ಕಾಗಲಿ, ಲೈಟಿಂಗ್ ಚೇಂಜ್ ಮಾಡೋಕ್ಕಾಗಲಿ, ಏನಕ್ಕೆ ಆಗಲಿ ನಿಮಗೆ ಕಂಟ್ರೋಲಿಂಗ್ ಸಿಗಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಔಟ್ಪುಟ್ ಕಲರ್ ಸ್ಪೇಸ್ನ ಡೆವೆನ್ಸಿ ವೈಟ್ ಗಾಮಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆವೆನ್ಸಿ ವೈಟ್ ಗಾಮಟ್ ಆದಮೇಲೆ ಔಟ್ಪುಟ್ ಗಾಮಾ ಬಂದು ಡೆವೆನ್ಸಿ ಇಂಟರ್ಮೀಡಿಯೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಮತ್ತೆ ಪಿಕ್ಚರ್ ಡಲ್ ಆಗುತ್ತೆ. ನೋ ವರೀಸ್. ಇದನ್ನು ನಾನು ಹೇಗೆ ಸರಿ ಮಾಡೋದು ಅಂತಲೂ ನಿಮಗೆ ಹೇಳ್ತೀನಿ. ಸೊ ಇದು ಬಂದು CST ಇನ್ ಆಯಿತು. ನೆಕ್ಸ್ಟು CST ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. CST ಔಟ್ ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಗೈನ್ ಅದಕ್ಕೆ ಕಲರ್ ಸ್ಪೇಸ್ ಟ್ರಾನ್ಸ್ಫರ್ನ ಇಂಪೋರ್ಟ್ ಮಾಡಿ. ಕಲರ್ ಸ್ಪೇಸ್ ಟ್ರಾನ್ಸ್ಫರ್ ಇಂಪೋರ್ಟ್ ಆಗಿದ ತಕ್ಷಣ ಇನ್ಪುಟ್ ಕಲರ್ ಸ್ಪೇಸ್ ಬಂದು ಈ CST ಇನ್ನಲ್ಲಿ ನಾವು ಔಟ್ಪುಟ್ ಕಲರ್ ಸ್ಪೇಸ್ ಏನು ಕೊಟ್ಟಿರ್ತೀವಿ ಅದನ್ನು CST ಔಟ್ ನೋಡಲ್ಲಿ ಇನ್ಪುಟ್ ಆಗಿ ಚೇಂಜ್ ಮಾಡ್ಕೊಬೇಕು. ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ನಿಮ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನೋಡಿ, CST ಇನ್ ನೋಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಔಟ್ಪುಟ್ ಕಲರ್ ಸ್ಪೇಸ್ ಬಂದು ಡೆವೆನ್ಸಿ ವೈಟ್ ಗಾಮಟ್ ಇದೆ ಆ್ಯಂಡ್ ಔಟ್ಪುಟ್ ಗಾಮಾ ಬಂದು ಡೆವೆನ್ಸಿ ಇಂಟರ್ಮೀಡಿಯೇಟ್ ಇದೆ. ಇದನ್ನು ನಾವು CST ಔಟ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ಪುಟ್ ಆಗಿ ಅದನ್ನು ಕೊಟ್ಕೋಬೇಕು. CST ಇನ್ ಔಟ್ನ ಬಂದು CST ಇನ್ನಲ್ಲಿರ್ತಕ್ಕಂಥ ಔಟ್ಪುಟ್ನ ಬಂದು CST ಔಟಲ್ಲಿರ್ತಕ್ಕಂಥ ಇನ್ಪುಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಡೆವೆನ್ಸಿ ವೈಟ್ ಗಾಮಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡೆವೆನ್ಸಿ ಇಂಟರ್ಮೀಡಿಯೇಟ್ ನೋಡಿ, ಇನ್ಪುಟ್ ಗಾಮಾ ಆ್ಯಂಡ್ ಇನ್ಪುಟ್ ಕಲರ್ ಸ್ಪೇಸ್ ಎರಡು ಸೆಲೆಕ್ಟ್ ಆಗಿದೆ CST ಔಟಲ್ಲಿ. ಸೊ ಔಟ್ಪುಟ್ ಕಲರ್ ಸ್ಪೇಸ್ ನಾನು ಏನು ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನಾನು REC 709ನ ಸೆಲೆಕ್ಟ್ ಮಾಡ್ಕೊತೀನಿ. ಔಟ್ಪುಟ್ ಕಲರ್ ಸ್ಪೇಸು REC 790 ಆ್ಯಂಡ್ ಔಟ್ಪುಟ್ ಗಾಮಾ ಕೂಡ ನಾನು REC 709ನೇ ಸೆಲೆಕ್ಟ್ ಮಾಡ್ತೀನಿ. ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ಏನು ಇದು ಇನ್ಪುಟ್ಟು ಔಟ್ಪುಟ್ಟು ಅಂತ. ನೀವು ನಿಧಾನಕ್ಕೆ 1 or 2 ಟೈಮ್ಸ್ ನೋಡಿ ವಿಡಿಯೋನ, ನಿಮಗೆ ನಿಧಾನಕ್ಕೆ ಅರ್ಥ ಆಗುತ್ತೆ. ನೋಡಿ, CST ಇನ್ನು ನಾನು ಮತ್ತೊಂದು ಟೈಮ್ ಹೇಳ್ತೀನಿ ನಿಮಗೆ. ಇನ್ಪುಟ್ ಕಲರ್ ಸ್ಪೇಸ್ ಬಂದು ಸೋನಿ S-3.cine ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ಪುಟ್ ಗಾಮಾ ಬಂದು ಸೋನಿ S-Log3. ಇದು ನೀವು ಕ್ಯಾಮ್ರಾದಲ್ಲಿ ಏನು ಪ್ರೊಫೈಲ್ನ ಸೆಟ್ ಮಾಡ್ಕೊಂಡಿರ್ತೀರ ಅದು. ಕೆನಾನ್ ಆದರೆ ಕೆನಾನ್ ಲಾಗು, ನಿಕಾನ್ ಆದರೆ ನಿಕಾನ್ದು ಲಾಗ್ನ ಸೆಲೆಕ್ಟ್ ಮಾಡ್ಕೊಂಡು. ಔಟ್ಪುಟ್ ಕಲರ್ ಸ್ಪೇಸ್ ಅಂದರೆ ಈ ಎರಡು ನೋಡು CST ಇನ್ ಮತ್ತು CST ಔಟ್ ಮಧ್ಯದಲ್ಲಿ ನೋಟ್ಸ್ ಬರುತ್ತೆ. ನಿಮಗೆ ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಆ ನೋಡಲ್ಲಿ ವರ್ಕ್ ಮಾಡಬೇಕು ಅಂದರೆ ನಮಗೆ ಬಿಗ್ಗರ್ ಕಲರ್ ಸ್ಪೇಸ್ ಬೇಕು. REC 709 ಕಲರ್ ಸ್ಪೇಸ್ ಬಂದು ಚಿಕ್ಕದು. ಸೊ ನೀವು ಫಸ್ಟೇ REC 709 ಕಲರ್ ಸ್ಪೇಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ನೀವು ಇಲ್ಲೇನೇ ವರ್ಕ್ ಮಾಡಿದ್ರು ಪಿಕ್ಚರಲ್ಲಿ ಬ್ಯಾಂಡಿಂಗ್ಸ್ ಬರುತ್ತೆ ವಿಡಿಯೋದಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು, CST ಔಟ್ ಬಂದು ಡೆವೆನ್ಸಿ ವೈಟ್ ಗಾಮಟ್ ಆ್ಯಂಡ್ ಔಟ್ಪುಟ್ ಗಾಮಾ ಬಂದು ಡೆವೆನ್ಸಿ ಇಂಟರ್ಮೀಡಿಯೇಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನೋಡಿ, CST ಔಟ್ಗೆ ಬಂದು CST ಇನ್ನಲ್ಲಿ ನಾವು ಯಾವುದು ಔಟ್ಪುಟ್ ಕೊಟ್ಟಿರ್ತೀವಿ ಅದನ್ನು CST ಔಟ್ಗೆ ಇನ್ಪುಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಪುಟ್ ಆದ ನಂತರ ನೆಕ್ಸ್ಟ್ ಔಟ್ಪುಟ್ ಕಲರ್ ಸ್ಪೇಸ್ ಬಂದು REC 709 ಔಟ್ಪುಟ್ ಗಾಮಾ ಇಸ್ ಆಲ್ಸೋ REC 709ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸಿನಿಯಾನ್ ಫಿಲ್ಮ್ ಲುಕ್ ಅಂತ ಮತ್ತು ಸಿನಿಯಾನ್ ಫಿಲ್ಮ್ ಲುಕ್ ನೋಡ್ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಲರ್ ಸ್ಪೇಸ್ನ ಟ್ರಾನ್ಸ್ಫರ್ ಮಾಡಿ. ನಿಮಗೆ ಕನ್ಫ್ಯೂಸ್ ಆಗ್ಬೋದು. 1 or 2 ಟೈಮ್ಸ್ ಕುತ್ಕೊಂಡು ವಿಡಿಯೋನ ನೀಟಾಗಿ ನೋಡಿ. ನೀವು 1 ಟೈಮು ನೋಡಿ ಅರ್ಥ ಆದರೆ ನೀವು ಎಲ್ಲ ವಿಡಿಯೋಗೂ ಸೇಮ್ ಇದೇ ರೀತಿ ಲುಕ್ನ ಅಪ್ಲೈ ಮಾಡ್ಬೋದು ಆ್ಯಂಡ್ ನಿಮಗೆ ಈಸಿ ಆಗುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, CST ಔಟ್ಪುಟ್ದು ಏನು ಕಲರ್ ಸ್ಪೇಸ್ ಕೊಟ್ಟಿದ್ದೀವೋ ಅದನ್ನ ಸಿನಿಯಾನ್ ಲುಕ್ಕಲ್ಲಿ ಇನ್ಪುಟ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ನಾನು REC 709 ಇನ್ಪುಟ್ ಕಲರ್ ಸ್ಪೇಸ್ ಆ್ಯಂಡ್ ಇನ್ಪುಟ್ ಗಾಮಾ ಬಂದು ಹೇಗೇನು REC 709ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, CSTದು ಔಟ್ಪುಟ್ ಏನಿದೆ ಅದು ಸಿನಿಯಾನ್ ಲುಕ್ಕಲ್ಲಿ ಇನ್ಪುಟ್ ಆಗುತ್ತೆ. ಸಿನಿಯಾನ್ ನೋಟ್ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಸ್ಪೇಸ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದರಲ್ಲಿ CST ಔಟ್ಪುಟ್ದು ಏನು ಔಟ್ಪುಟ್ ಇದೆ ಅದನ್ನು ಸಿನಿಯಾನ್ ಲುಕ್ಗೆ ಇನ್ಪುಟ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ ಸ್ಪೇಸ್ ಬಂದು ಔಟ್ಪುಟ್ದು REC 709ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಔಟ್ಪುಟ್ ಗಾಮಾ ಬಂದು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ನೋಡಿ, ನಾವು ಯಾವುದೇ ಒಂದು S-Log3 ಫುಟೇಜ್ನ ಒಂದು ಫಿಲಿಮ್ ಕೊಡೋಕ್ಕೆ
ಯೂಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಲಟ್ನ ಅಪ್ಲೈ ಮಾಡಬಾರ್ದು, ಫಿಲಿಮ್ ಲಟ್ಸ್ನ. ಅದನ್ನೇನು ಮಾಡಬೇಕು ಅಂದರೆ ನಾವು ಸಿನಿಯಾನ್ ಫಿಲಿಮ್ ಲಾಗ್ಗೆ ಚೇಂಜ್ ಮಾಡ್ಕೊಬೇಕು. ಸೊ ಸಿನಿಯಾನ್ ಫಿಲಿಮ್ ಲಾಗ್ಗೆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಟ್ಟು ಕರೆಕ್ಟಾಗಿ ಅಪ್ಲೈ ಆಗುತ್ತೆ. ಸೊ ನೀವೇನು ಮಾಡ್ತೀರಾ ಈಗ ಅಂದರೆ ಇದನ್ನು ಔಟ್ಪುಟ್ ಗಾಮ ಬಂದು ಸಿನಿಯಾನ್ ಫಿಲಿಮ್ ಲಾಗ್ಗೆ ಚೇಂಜ್ ಮಾಡ್ತೀನಿ. ನೋಡಿ, ಸಿನಿಯಾನ್ ಫಿಲಿಮ್ ಲಾಗ್ ಇಷ್ಟು ಬಂದು CST ಇನ್, CST ಔಟ್ ಮತ್ತು ಸಿನಿಯಾನ್ಗೆ ಕಲರ್ ಸ್ಪೇಸ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ನೋಡಿ, ಇದು ನಾವು ಫಿಲಿಮ್ ಲಟ್ನ ಅಪ್ಲೈ ಮಾಡೋಂಥ ನೋಡ್ 2383 ಅಂತ ಅದನ್ನು ಒಂದು ಕಾಂಪೌಂಡ್ ನೋಡ್ ಮಾಡಿಟ್ಟಿದ್ದೀನಿ. ನೋಡಿ, ಈ ಕಾಂಪೌಂಡ್ ನೋಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಸೊ ಇದಕ್ಕೆ ನಾವೀಗ ಫಿಲಿಮ್ ಲುಕ್ ಲಟ್ಸ್ನ ಅಪ್ಲೈ ಮಾಡಬೇಕು. ಫಿಲಿಮ್ ಲುಕ್ ಲಟ್ನ ಹೇಗೆ ಅಪ್ಲೈ ಮಾಡೋದು ಅಂದರೆ ನೋಡಿ, ಫಿಲಿಮ್ ಲುಕ್ ಲಟ್ಸ್ ಇದೆ ನೋಡಿ, REC 709, 2380, D55, D60, D65 ಅಂತ 3 ಇಲ್ಲಿರೋದು. ಇಷ್ಟೋ ಬಂದು ಫಿಲಿಮ್ ಲಟ್ಸ್. ಈ 3ನ ನಾವು ತುಂಬ ಯೂಸ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದಂದರೆ ನೋಡಿ, D55 ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, D60 ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, D65 ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಲುಕ್ ಮೇಲೆ. ಇಲ್ಲಿ ನಾವು ಯಾವ್ದಾದ್ರು ಒಂದನ್ನಷ್ಟೇ ಯೂಸ್ ಮಾಡಬೇಕು. ನಾನು ಇದನ್ನು ಏನಕ್ಕೆ ನಿಮ್ಮ 3ಕ್ಕೂ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ಅಂದರೆ, ನಿಮಗೆ ಕೂಲರ್ ಲುಕ್ ಅಥವಾ ವಾರ್ಮರ್ ಲುಕ್ ಬೇಕು ಅಂದರೆ ಅದನ್ನು ನೆಕ್ಸ್ಟು ನೀವು ಚೇಂಜ್ ಮಾಡ್ಕೊಬೋದು. ಈಗ ನಾನು ಕಂಟ್ರೋಲ್ D ಪ್ರೆಸ್ ಮಾಡಿ ಇದೆರಡು ನೋಡನ್ನು ಡಿಸೇಬಲ್ ಮಾಡ್ತಿದ್ದೀನಿ. ನೋಡಿ, ಈ ನೋಡನ್ನು ನಿಮಗೆ ಡಿಸೇಬಲ್ ಆ್ಯಂಡ್ ಎನೇಬಲ್ ಮಾಡಿ ತೋರಿಸ್ತೀನಿ. ಕಂಟ್ರೋಲ್ D ಮ್ಯಾಕ್ ಯೂಸರ್ಸ್ ಆದರೆ ಕಮಾಂಡ್ D ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸೇಬಲ್ ಆಗುತ್ತೆ. ಎಗೈನ್ ಮತ್ತೆ ಕಮಾಂಡ್ ಆರ್ ಕಂಟ್ರೋಲ್ D ಪ್ರೆಸ್ ಮಾಡಿದ್ರೆ ಇದು ಎನೇಬಲ್ ಆಗುತ್ತೆ. ನೋಡಿ, ಎನೇಬಲ್ ಆಗಿದೆ. ನೋಡಿ, ನಿಮಗೆ ಸ್ವಲ್ಪ ವಾರ್ಮರ್ ಲುಕ್ ಬೇಕು ಅಂದರೆ ಏನು ಮಾಡಬೇಕು, ನೀವು ಲಟ್ಟು D55 ನೋಡಿ, 2383 D55 ಲಟ್ನ ಯೂಸ್ ಮಾಡಬೇಕು. ಸೊ ನಾನು ಇದಕ್ಕೆ ನೋಡ್ ಲೆವೆಲ್ ಮಾಡ್ಕೊತಿದ್ದೀನಿ. ಸೊ ಇಲ್ಲ ನಮ್ಮದು ಒಂದು ಸ್ವಲ್ಪ ವಾರ್ಮ್ ಲುಕ್ ಕಮ್ಮಿ ಆಗಬೇಕು ಅಂದಾಗ ನಾನೇನು ಮಾಡ್ತೀನಿ, D60ನ ಯೂಸ್ ಮಾಡ್ತೀನಿ. ಕೂಲರ್ ಲುಕ್ ಬೇಕು ಅಂದಾಗ ನಾನೇನು ಮಾಡ್ತೀನಿ, D65ನ ನಾನು ಯೂಸ್ ಮಾಡ್ತೀನಿ. ನೋಡಿ, D65 ನೋಡ್ ಲೆವೆಲ್ ಮಾಡ್ಕೊಳ್ಳೋಣ, D65. ಸೊ ಇವಾಗ ನಿಮಗೆ ಗೊತ್ತಾಯಿತು ಫಿಲಿಮ್ ಲುಕ್ ಹೇಗೆ ಅಪ್ಲೈ ಮಾಡೋದಂತ. ಸೊ ನನಗೆ ಸ್ವಲ್ಪ ವಾರ್ಮರ್ ಲುಕ್ಕಲ್ಲಿ ನಾನು ಇವತ್ತು ಲುಕ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ನಾನೇನು ಮಾಡ್ತೀನಿ, D55ನ ಸೆಲೆಕ್ಟ್ ಮಾಡ್ತೀನಿ. D55 ಸೆಲೆಕ್ಟ್ ಮಾಡಿ ಇಲ್ಲಿಂದ ಮತ್ತೆ ನೀವು ಪ್ರೀವಿಯಸ್ ಮೈನ್ ನೋಡ್ ಸ್ಟ್ರಕ್ಚರ್ಗೆ ಹೋಗಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಎಕ್ಸಿಟ್ ಕಾಂಪೌಂಡ್ ನೋಡ್ ಅಂತ ಹೊಡೆದ್ರೆ ಮತ್ತೆ ನಾವು ಮೈನ್ ಪೇಜ್ಗೆ ಬರ್ತೀವಿ. ನಿಮ್ಗೆ ಅನಿಸ್ಬೋದು ನೋಡಿ, ಇಲ್ಲಿ ಸ್ವಲ್ಪ ಒಪಾಸಿಟಿ ಜಾಸ್ತಿ ಇದೆ. ಸೊ ಇದನ್ನು ನಾವೇನು ಮಾಡಬೇಕು, ಒಪಾಸಿಟಿನ ಕಡಿಮೆ ಮಾಡಬೇಕು ಅಂದರೆ ಕೀಯಿಂಗ್ ಮಾಡಬೇಕು. ಫಸ್ಟ್ ಈ ನೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಕೀ ವಿಂಡೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೀ ವಿಂಡೋ ಸೆಲೆಕ್ಟ್ ಮಾಡಿಕೊಂಡು ಗೇನ್ ಅಂದರೆ ನಿಮಗೆ ಆಲ್ಮೋಸ್ಟು ಪ್ರೀಮಿಯರ್ ಪ್ರೋ ಯೂಸರ್ಸ್ ಆದರೆ ಅಥವಾ FCP ಯೂಸರ್ಸ್ ಆದರೆ ನಿಮಗೆ ಒಪಾಸಿಟಿ ಅಂತ ಒಂದು ಸ್ಲೈಡರ್ ಇರುತ್ತೆ. ಸೊ ಈ ಗೇನ್ ಸ್ಲೈಡರ್ ಬಂದು ಸೇಮ್ ಅದು ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿಯಲ್ಲಿ ವರ್ಕ್ ಆಗುತ್ತೆ. ನೋಡಿ, ನಾನು ಒಪಾಸಿಟಿನ ಕಡಿಮೆ ಮಾಡ್ತೀನಿ. ಸೂಟಬಲ್ ಲುಕ್ದು ಪ್ರಿಫರೆನ್ಸ್ ಏನಿರುತ್ತೆ ಆ ಲುಕ್ಗೆ ಎಷ್ಟು ಒಪಾಸಿಟಿ ಬೇಕು ಅಂದರೆ ಎಷ್ಟು ನಿಮಗೆ ಗೇನ್ ಬೇಕು ಅಷ್ಟನ್ನು ಸೆಟ್ ಮಾಡಿ ಪ್ರಾಪರಾಗಿ S-Log3 ಫುಟೇಜ್ನ ಹೇಗೆ ನಾವು ಫಿಲಿಮಿಕ್ REC .709 ಫಾರ್ಮೇಟ್ಗೆ ಕನ್ವರ್ಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನನ್ನ ಇದೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಹೇಗೆ ನಾವು ಕಲರ್ ಗ್ರೇಡಿಂಗ್ ಮಾಡ್ಬೋದು, ಲೈಟ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಸಬ್ಜೆಕ್ಟ್ನ ನಾವು ಹೇಗೆ ಪಾಪಪ್ ಮಾಡಬೇಕು, ಫಿಲಿಮಿಕ್ ಕಾಂಟ್ರಾಸ್ಟು, ಫಿಲಿಮಿಕ್ ಸ್ಯಾಚುರೇಷನ್ ನಾವು ಹೇಗೆ ಅಪ್ಲೈ ಮಾಡಬೇಕಂತ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಒಂದು ಪ್ರಾಪರ್ ವೇ ಸೋನಿ S-Log3 ಇಂದ ಫಿಲಿಮಿಕ್ REC .709 2383 ಕೋಡೆಕ್ ಲಟ್ನ ಅಪ್ಲೈ ಮಾಡಿ ಹೇಗೆ ನಾವು ಕನ್ವರ್ಟ್ ಮಾಡೋದು ಅಂತ ಇವಾಗ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.